ನಮ್ಮ ಹೆಸರು ಶ್ಯಾಮ್ ಅಂತ ಮಾತಾಡ್ತಾ ಇರೋದು. ಸರ್ ನಾವಿಲ್ಲೊಂದು ಮಸ್ಕಿ ಒಂದು ತಾಲೂಕು ರಾಯಚೂರು ಡಿಸ್ಟಿಕಲ್ಲಿ ಗಿಡದ ವೀರೇಶ್ ಅಂತ ಇವ್ರದ್ದು 9 ಎಕರೆ ತೊಗರಿ ಇದೆ. ಸೊ ನಮ್ಮದೇ ಆದಂಥ ಪ್ರಾಡಕ್ಟ್ ನೆಟ್ಸರ್ಫ್ ಪ್ರಾಡಕ್ಟು ಬಯೋಫಿಟ್ ಪ್ರಾಡಕ್ಟ್ಸ್ನ ನಾವು ಇವ್ರಿಗೆ ಕೊಟ್ಟಿದ್ದೀವಿ. ಸರ್ ನೋಡಿ, ಇವರು ಯೂಸ್ ಮಾಡಿದ್ದಾರೆ ಬಯೋಫಿಟ್ ಪ್ರಾಡಕ್ಟ್ಸ್ನ ನಾವು ಕೊಡ್ತಾ ಬಂದಿದ್ದೀವಿ. ಸ್ಟಾರ್ಟಿಂಗಿಂದನೂ ಕೂಡ ಇದೇ ಆರ್ಗ್ಯಾನಿಕಲ್ಲೇ ಬೆಳೆದಿದ್ದಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಮೀಡಿಯಂ ಗಿಡ, ಅಂದರೆ ಇಲ್ಲಿ ತುಂಬ ಇದಕ್ಕಿಂತ ದೊಡ್ಡದ ಗಿಡಗಳು ಇದ್ದಾವೆ, ಇದಕ್ಕಿಂತ ಸ್ವಲ್ಪ ಚಿಕ್ಕದ ಗಿಡಗಳು ಇದ್ದಾವೆ. ನಾನೊಂದು ಮೀಡಿಯಂ ಗಿಡ ತೊಗೊಂಡಿದ್ದೀನಿ. ನೋಡಿ, ಈ ಒಂದು ಗಿಡದಲ್ಲಿ ಮೇಯ್ನ್ ಬ್ರಾಂಚಸ್ಸು ನೋಡಿ ಸರ್, ಇದು ಕಂಪ್ಲೀಟ್ ಗಿಡ. ಇದು ನೋಡಿ, ನಾನು ಏನು ತಬ್ಬಿದ್ದೀನಲ್ಲ, ಇದು ಒಂದು ಗಿಡ. ಈ ಒಂದು ಗಿಡದಲ್ಲಿ ಮೇಯ್ನ್ ಬ್ರಾಂಚಸ್ ಬಂದು ನೋಡಿ, ಎಣಿಸ್ತಾ ಹೋಗ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 25 ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಗಿಡದಲ್ಲಿ ಸಬ್ಬು ಬ್ರಾಂಚು ಎಲ್ಲ ಸೇರಿ ಆಲ್ಮೋಸ್ಟ್ ಆಲ್ ಒಂದು 26ರಿಂದ 27 ಸಬ್ಬು ಬ್ರಾಂಚಸ್ ಇದ್ದಾವೆ. ಮತ್ತು ಮೇಯ್ನ್ ಬ್ರಾಂಚಸ್ ಒಂದು 10ರಿಂದ 12 ಇದ್ದಾವೆ. ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಸರ್ ನೀವು ಇದು ನಾನು ಒಂದೇ ಒಂದು ಚಿಕ್ಕದು ಈ ಹೊಡೆದಿರೋಂಥ ಮೇಯ್ನ್ ಬ್ರಾಂಚಸ್ಸಲ್ಲಿ ಟೋಟಲು 1 2 3 4 5 ಬ್ರಾಂಚಸ್ ಇದೆ. ಸರ್ ಈ 5 ಬ್ರಾಂಚಸ್ತು ನಾನು ಕಾಯಿ ಎಣಿಸ್ತೀನಿ, ನೋಡ್ಕೊಳ್ಳಿ. ಬರೀ 5 ಬ್ರಾಂಚಸ್ತು. ಇದೇನು ಒಂದೇ ಒಂದು ಕೊಲ್ಲೆ, ಇದೇನು ಒಂದು ಗಿಡದಲ್ಲಿ ಒಂದು ಸ್ಟೆಮ್ಮಲ್ಲಿ ನೋಡಿ ಬಂದಿರೋಂಥದ್ದು. ಇದೊಂದರಲ್ಲಿ 1 2 3 4 5 ಸಬ್ ಬ್ರಾಂಚಸ್ ಹೊಡೆದಿದೆ. 5 ಸಬ್ ಬ್ರಾಂಚಸ್ಸು ಮತ್ತು ಸಣ್ಣದು ಹೊಡೆದಿದೆ ನೋಡಿ ಸರ್. ಹಂಗೆ ಕಾಯಿ ಲೆಕ್ಕ ಹಾಕ್ತೀನಿ ನೋಡಿ. ಇದರಲ್ಲಿ ಸರ್, ಇದರಲ್ಲಿ ಒಂದು ಆ ಸಬ್ ಬ್ರಾಂಚಲ್ಲಿ ಬಂದಿರೋಂಥದ್ದು ಟೋಟಲ್ಲು 1 ಅಂದರೆ ಮರಿಗಳು ಅಂತ ಏನು ಹೇಳ್ತೀವೋ, ಇನ್ನೂ ಹೂವನೂ ಇದೆ. ಮರಿಗಳು ಬಂದು 2 2 4 ತಳಿ 2 2 4 4 5 6 7 8 9 10 11 12 13 14 15 16 17 18 19 20 ಒಂದು 20 ಇದರಲ್ಲಿದೆ. ಮತ್ತು ನೆಕ್ಸ್ಟು ಸರ್ ಅದೇ ಥರ 21 ಇಲ್ಲ ಇದ್ರದ್ದೇ ಸರ್, ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡ್ರಿ. ನಾನು ಒಂದ್ರದ್ದು ಎಣಿಸಿದ್ದು ಇದ್ರದ್ದು ಲೆಕ್ಕ ಹಾಕೋಣ. 1 3 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 ಇದರಲ್ಲಿ 39, ಇನ್ನೊಂದರಲ್ಲಿ 25 ಎಣಿಸಿದ್ದು ಫ್ರೆಂಡ್ಸ್. ಸರಿ ನೋಡಿ, ಇದರಲ್ಲಿ ಮತ್ತಾಗೇನು ಇದರಲ್ಲಿ ಒಂದು 10ರಿಂದ 12 ಅವರೇಜ್ ತೊಗೊಳ್ಳೋಣ ಸ್ಟಾರ್ಟಿಂಗಲ್ಲಿ. ಹಾಂ, ಒಂದು 10ರಿಂದ 12 ತೊಗೊಳ್ಳೋಣ. ಮತ್ತು ಇದರಲ್ಲಿ ಒಂದು 5 ಇದೆ. ಮತ್ತು ನೆಕ್ಸ್ಟು ಇದರಲ್ಲಿ ನೋಡಿ, ಓವರ್ ಆಲ್ ಇರೋಂಥ ಬ್ರಾಂಚಸ್ಸಲ್ಲಿ ಈ ಒಂದು ಕೊಲ್ಲೆ ಒಳಗೆ ಕಡಿಮೆ ಅಂದ್ರೂ ನಮಗೆ 80ರಿಂದ 100 ಕಾಯಿಗಳು ಸಿಗ್ತಾ ಇದೆ. 150 ಒಂದರಲ್ಲಿ 50 35. ಹಾಂ, ಒಂದು 100 ಕಾಯಿ ಅಂತಲೇ ಇಟ್ಕೊಳ್ಳಿ. ಒಂದು ಬ್ರಾಂಚಸ್ಸಲ್ಲಿ 100 ಕಾಯಿ ಸಿಗ್ತಾ ಇದೆ. ನಾನು ಹೇಳ್ತಾ ಇರೋದು ಇದೊಂದು ಬ್ರಾಂಚಸ್ಸಲ್ಲಿ. ಸೊ ಅದೇ ಥರ ಇಲ್ಲಿ ಬ್ರಾಂಚಸ್ ಬಂದು ತುಂಬ ಬ್ರಾಂಚಸ್ ಇದ್ದಾವೆ. ಟೋಟಲ್ ಒಂದು 20ರಿಂದ 25 ಬ್ರಾಂಚಸ್ ಇದೆ. ಓವರ್ ಆಲು ಒಂದು ಗಿಡದಲ್ಲಿ ಅಂದರೆ ಈ ಒಂದೇ ಒಂದು ಗಿಡದಲ್ಲಿ ಕಡಿಮೆ ಅಂದರೂ 500ರಿಂದ 600 ಕಾಯಿಗಳು ಫ್ರೆಂಡ್ಸ್. 500ರಿಂದ 600 ಬಲ್ತಿರಕ್ಕಂಥ ಕಾಯಿ. ಇನ್ನೂ ಹೂವು ಆಗ್ತಾ ಇದೆ, ಪೀಚ್ ಆಗ್ತಾ ಇದೆ, ಇನ್ನೂ ಕೂಡ ಕಾಪು ಹಿಡಿತಾ ಇದೆ. ಸೊ ವಿಚಾರ ಏನಂದರೆ, ಆಲ್ರೆಡಿ 600 ಕಾಯಿ ಇದೊಂದು ಗಿಡದಲ್ಲಿದೆ. ಇದು ಮೀಡಿಯಂ ಗಿಡ, ದೊಡ್ಡ ಗಿಡ ಅಲ್ಲ. ಸೊ ಇದಕ್ಕೆ ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ತೊಗರಿನಲ್ಲಿ ಹೇಳ್ತಾ ಇದ್ರು. ಹಿಂದೆ ಒಬ್ಬರು ನಮ್ಮ ರವಿ ಸರ್ ಅಂತ ಒಬ್ಬರು ವಿಡಿಯೋ ಮಾಡಿದರು. ಇದೇ ಭಾಗದಲ್ಲಿ ಲಿಂಗಸೂರು ಭಾಗದಲ್ಲಿ ಕೊಟ್ಟಿದ್ರು. ಈಗ ಮಸ್ಕಿ ಭಾಗದಲ್ಲಿ ನಾವು ಕೊಟ್ಟಿದ್ದೀವಿ. ಬಟ್ ಇದೇ ನೆಟ್ಸರ್ಫ್ ಪ್ರಾಡಕ್ಟ್ ಯೂಸ್ ಮಾಡಿ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ಇದನ್ನು ಯಾವುದೇ ರೈತರು ಈ ಒಂದು ನೆಟ್ಸರ್ಫ್ ಪ್ರಾಡಕ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಭೂಮಿಗೆ ಕೊಡುವಂಥ ಶೇತು ಇರ್ಬೋದು, NPK ಇರ್ಬೋದು, ಪ್ಲಸ್ ಸ್ಟಿಮ್ ರಿಚ್ಚು, ಬಯೋ-99 ಇದೆಲ್ಲನೂ ಕೂಡ ಕೊಡ್ತಾ ಬಂದರೆ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಇಳುವರಿ ತೊಗೊಳ್ಬೋದು ಅಂತ ನಾವು ಇವತ್ತು ಸಾಬೀತು ಮಾಡಿದ್ದೀವಿ. ಸೊ ಇದು ನಮ್ಮದು 2ನೇ ವಿಡಿಯೋ ಆಗಿದೆ. ಸೊ ಇದ್ರ ಬಗ್ಗೆ ಮಸ್ಕಿ ಸರೌಂಡಿಂಗ್ ಏನನ್ನ ಬೇಕು ಅಂದರೆ ನಾಗರಾಜ್ ಹೂವಿನ ಬಾವಿ ಅಂತ. ಸೊ ಅವ್ರದ್ದು ನಂಬರ್ ಕೂಡ ಹೇಳ್ತೀನಿ ಸರ್. 9900 866 49. ಸರ್ ಇನ್ನೊಂದ್ಸರಿ ರಿಪೀಟ್ ಮಾಡಿ. 9900 866 49.
ಸರ್ ಇವರು ನಾಗರಾಜ್ ಹೂವಿನ ಬಾವಿ ಅಂತ, ಈ ಮಸ್ಕಿ ಸರೌಂಡಿಂಗು ಇವರು ಎಲ್ಲ ಥರ ಪ್ರಾಡಕ್ಟ್ ಎಲ್ಲ ಬೆಳೆಗಳಿಗೂ ಕೂಡ ಇದು ಕೊಡ್ತಾ ಇದ್ದಾರೆ, ನಮ್ಮ ಒಂದು ಉತ್ಪನ್ನಗಳನ್ನ ಕೊಡ್ತಾ ಇದ್ದಾರೆ. ರಿಸಲ್ಟ್ ಕೂಡ ಅದ್ಭುತ ಇದೆ. ಭತ್ತಕ್ಕಿರ್ಬೋದು, ಮತ್ತು ಇಲ್ಲ ತೊಗರಿಗಿರ್ಬೋದು, ಅಥವಾ ಕಡಲೆಗಿರ್ಬೋದು, ಶೇಂಗಾ ಇರ್ಬೋದು, ಸೂರ್ಯಪಾನ ಇರ್ಬೋದು, ದಾಳಿಂಬೆ ಮತ್ತು ಪಪ್ಪಾಯಿಗೂ ಕೂಡ ಕೊಟ್ಟಿದ್ದೀವಿ. ಒಳ್ಳೆ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್. ಈ ಒಂದು ಆರ್ಗ್ಯಾನಿಕ್ ಉತ್ಪನ್ನನ ಬಳಸಿ, ಸೊ ಇಳುವರಿ ತೊಗೊಳ್ಳಿ. ಮತ್ತು ಯಾವ ಥರ ಸರ್ವಿಸ್ ಇರುತ್ತೆ ಅಂದರೆ, ಪ್ರಾಡಕ್ಟ್ ಕೊಟ್ಟಾಗಿಂದ ನೀವು ಇಳುವರಿ ತೊಗೊಳ್ಳೋ ಗಂಟ ನಮ್ಮದು ವಿಸಿಟ್ ಇರುತ್ತೆ, ಮತ್ತು ಅದೇ ರೀತಿ ಫಾಲೋಅಪ್ಸ್ ಕೂಡ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ನಾವು ನಿಮ್ಮ ಜೊತೆ ಸಪೋರ್ಟ್ಗೆ ಇರ್ತೀವಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಜೈ